ಇದು ಮರ್ಯಾದಸ್ತ್ರ ಇರೋ ಜಾಗ. ಇಲ್ಲಿರೋಷ್ಟು ದಿನ ಆದರೂ ಸ್ವಲ್ಪನಾದರೂ ಮರ್ಯಾದೆಯಿಂದ ಇರಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವ ನಿಮಗೆ? ನೀವು ಅಮ್ಮನಿಗೆ ಬೇಕಾದವರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನಿವತ್ತು ನಿಮ್ಮನ್ನು ಮನ್ನಿಸಿದ್ದೀನಿ. ಇಲ್ಲ ಅಂದಿದ್ರೆ ನಿಮ್ಮನ್ನು ಇಷ್ಟೊತ್ತಿಗೆ. ಆದರೆ ಇದೇ ಕೊನೆ. ಇನ್ನು ಯಾವತ್ತಾದರೂ ಈ ಮನೇಲಿ ಇಂಥ ಸಂದರ್ಭ ಎದುರಾದರೆ ನಾನು ಮನುಷ್ಯನಾಗಿರಲ್ಲ. ಗಾಟ್ ಇಟ್? ಗಾಟ್ ಇಟ್? ಗಾಟ್ ಇಟ್? ಏನಾಯ್ತು ಅಂತ ಗೊತ್ತೇನೆ. ಎಲ್ಲಿ ಹೋಗಿದ್ರಂತೆ ಭಾವ? ನಿಮ್ಮ ಹತ್ರನೂ ಬಾಯ್ ಬಿಡ್ಲಿಲ್ವಾ? ಇಷ್ಟೊತ್ತು ನಿದ್ದೆಗೆಟ್ಟು ಕಾಯ್ತಾ ಇದ್ರಿ, ಎಲ್ಲೋ ಹೋದ್ರು, ಇಷ್ಟೊತ್ತು ಆದ್ಮೇಲೆ ಬಂದ್ರು. ಮಗ ಅಷ್ಟು ಅಂದ್ಮೇಲೋ ಏನೋ ಹಾಗೆ ಇಲ್ವೇನೋ ಅನ್ನೋ ತರ ಹೋಗಿ ಮಲ್ಕೊಂಡಿದ್ದಾರೆ. ಇದೇ ತರ ಜೀವನ ನಡೆಸಿ ಅವ್ರಿಗೆ ರೂಢಿ ಆಗ್ಬಿಟ್ಟಿದೆ. ಇಂದಮ್ಮಯ್ಯ ಅಂತೀನಿ, ನಿಧಾನಕ್ಕೆ ಮಾತಾಡೋದು ಕೇಳಿಸ್ಕೊಂಡ್ರೆ ಕಷ್ಟ. ಕೇಳಿಸ್ಕೊಳ್ಳಿ ಅಂತಾನೆ ಹೇಳ್ತಿರೋದು. ಅಲ್ಲ ಮಲ್ತಕ್ಕ, ಗುರುಭಾವ ಬದುಕಿದಾರೋ ಸತ್ತಿದಾರೋ ಅಂತಾನೆ ನಿಮಗ್ ಗ್ಯಾರಂಟಿ ಇರ್ಲಿಲ್ಲ. ಇದಕ್ಕಿದ್ದಾಗೆ ಬಂದ್ ಸೇರ್ಕೊಂಡು ಅಷ್ಟಕ್ಕೆ ಸಂತೋಷ ಪಟ್ಕೊಂಡು ಸುಮ್ನೆ ಇರ್ಬೇಕು ತಾನೆ? ಹೇಳದ್ ಕೆಲ್ಸಗಳು. ಗುರುಭಾವ ಆಗಿದ್ದಕ್ಕೆ ಶ್ರೀ ಅಲ್ಲೇ ನಿಲ್ಲಿಸ್ಕೊಂಡು ಮಾತಾಡ್ಸ್ದ. ಈ ಮನೆ ಬೇರೆ ಗಂಡಸರು ಆಗಿದ್ರೆ ಸುಮ್ನೆ ಇರ್ತಿದ್ನಾ? ಒಬ್ರೊಬ್ರು ಒಂದೊಂದ್ ತರ ಹಂಗ್ಸಿ ಮಾತಾಡಿರೋದು. ಈ ಮನೇಲಿ ಮುಂಚೆಯಿಂದಾನು ನಡ್ಕೊಂಡ್ ಬಂದಿರೋದು ಹಾಗೆ ತಾನೆ. ಒಬ್ರಿಗೊಂದ್ ನ್ಯಾಯ, ಇನ್ನೊಬ್ರಿಗೆ ಇನ್ನೊಂದ್ ನ್ಯಾಯ. ಅಲ್ಲ ಮಲ್ತಕ್ಕ, ಇಷ್ಟೊತ್ತಲ್ಲಿ ಕಳ್ಳರಾಗಿ ಬರೋದು ಅಂದ್ರೆ ಏನ್ ಅರ್ಥ ಅಂತೀನಿ? ಮನೆ ಬಿಟ್ಟು ದೇಶ ಬಿಟ್ಟು ಹೋಗಿದ್ರಲ್ಲ, ಯಾಕೆ ವಾಪಸ್ ಬರ್ಬೇಕಿತ್ತು ಗುರುಭಾವ? ಸಾಕು ಕಲ. ಅವ್ರು ಬಂದಿರೋದಕ್ಕೆ ನಿನ್ಗೇನೆ ಕಷ್ಟ ಆಗ್ತಿರೋದು? ನನ್ಗೆ ಕಷ್ಟ ಆಗ್ತಿರೋದು? ಅವರು ನನ್ ಗಂಡ ನನಗೋಸ್ಕರ ಬಂದಿದ್ದಾರೆ. ಅವ್ರು ಬಂದಿರೋದನ್ನ ನಾನೇ ಒಪ್ಕೊಂಡ್ಮೇಲೆ ನೀನ್ ಯಾರೇ ಅವ್ರು ಬಂದಿರೋದ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ? ನಾನು ಅವ್ರು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಅವ್ರನ್ನ ಚುಚ್ಚು ಮಾತಾಡ್ತಾನೆ ಇರ್ತೀಯ. ಅಂಥದ್ದೇನು ಅನ್ಯಾಯ ಮಾಡಿದಾರೆ ನಿನ್ಗವರು? ಅವ್ರು ಇಲ್ಲಿ ಬಂದಿರೋದು, ಇಲ್ಲಿರೋದು ನಿನಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಖಂಡಿತ ನಾನಂತೂ ನಿನ್ನನ್ನು ಬೇಡ್ಕೊಳ್ಳೋದಿಲ್ಲ ಅವ್ರು ಇಲ್ಲಿರೋದಕ್ಕೆ ಒಪ್ಕೋ ಅಂತ. ಇದು ಅವ್ರಮ್ಮ ಕಟ್ಸಿದ ಮನೆ. ಇಲ್ಲಿರೋದಕ್ಕಾಗ್ಲಿ ಬರೋದಕ್ಕಾಗ್ಲಿ ನಿನಗಿಂತ ಹೆಚ್ಚು ಅಧಿಕಾರ ಅವ್ರಿಗಿರೋದು. ನಿನಗೆ ಅವರನ್ನ ಕಣ್ಮುಂದೆ ನೋಡಿ ಸಹಿಸ್ಕೊಳಕ್ಕಾಗದೆ ಹೋದ್ರೆ ನೀನೇ ಈ ಮನೆ ಬಿಟ್ಟು ಹೋಗು. ಅವರಮ್ಮ ಕಟ್ಸಿದ ಮನೆ. ಇಲ್ಲಿ ನಿನಗೆ ಅವರನ್ನ ನೋಡಿ ಸಹಿಸ್ಕೊಳಕ್ಕಾಗದೆ ಹೋದ್ರೆ ನೀನೇ ಈ ಮನೆ ಬಿಟ್ಟು ಹೋಗು.